ಸನ್ಮಾನ್ಯ ಉಪಮುಖ್ಯಮಂತ್ರಿ ಸಾಹೇಬರೇ, ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ಮ ಪೌರ ಕಾರ್ಮಿಕರ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು. ಮೊದಲನೇದಾಗಿ ಆಗಲೇ ಬಂದು ನಮ್ಮ ಉಪಮುಖ್ಯಮಂತ್ರಿ ಸಾಹೇಬ್ರ ಕಡೆಯಿಂದ ಬಂದು ನಮ್ಮ 12,900 ಪೌರ ಕಾರ್ಮಿಕರಿಗೆ ಒಂದು ನರಳು ಸಿಕ್ಕಿದೆ, ಅವ್ರಿಗೊಂದು ಆಶ್ವಾಸನೆ ಸಿಕ್ಕಿದೆ. ಇವತ್ತು ಬಂದು ಬಡವರೆಲ್ಲ ಬಂದು ಸಾಹೇಬ್ರು ನೆನೆಸ್ಕೊತಾ ಇದ್ದಾರೆ, ನಮ್ಮ ಕಾಂಗ್ರೆಸ್ ಪಕ್ಷ ನೆನೆಸ್ಕೊತಾ ಇದ್ದಾರೆ. ಅದೇ ನಿಟ್ಟಿನಲ್ಲಿ ಕಾಂಗ್ರೆಸ್ ಅದೆಲ್ಲ ಬೇಡ, ಈ ಬರೀ ಇದನ್ನ ಪ್ರಾಬ್ಲಮ್ ಹೇಳು ಸಾಹೇಬ್ರೆ. ಪೌರ ಕಾರ್ಮಿಕರೆಲ್ಲ ಬಂದ್ಬಿಟ್ಟು ಸುಮಾರು ಬಂದು 25 ವರ್ಷಗಳಿಂದ ಬಂದ್ಬಿಟ್ಟು ಅವ್ರಿಗೆ ಸ್ವಲ್ಪ ಮನೆಗಳಲ್ಲಿದ್ದರು. ಅವ್ರು ಬಂದ್ಬಿಟ್ಟು ಮೆಲ್ಟಿ ಸ್ಟೋರ್ ಇದ್ದಿದ್ದಂತನ ಸರ್ಕಾರ ಅವ್ರು ಬಂದು ಡಮಲೇಷನ್ ಮಾಡಿ ಈಗ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಬಂದ್ಬಿಟ್ಟು ನಿಮ್ಗೆ ಸ್ಥಳ ಕೊಡ್ತೀರಾ ಅಂತ ಹೇಳಿದರು. ಅದು 2000 SB ಯಲ್ಲಿ ಹೊಡೆದಾದ್ರು, ಡಮಲೇಷನ್ ಮಾಡಿ ಅವ್ರನ್ನ ಖಾಲಿ ಮಾಡಿಸಿದ್ರು. ಇದುವರೆಗೂ ತನಕ 25 ವರ್ಷಗಳು ಕಳ್ಕೊಂಡು ಬಂದಿದೆ ಸಾಹೇಬ್ರೆ. ಇದುವರೆಗೂ ಅವ್ರು ಕೂಡ ಒಂದು ನಿವಾಸನೆ ಇಲ್ಲ, ಮನೆಯ ಸಮಯ ಅನೇಕ ರೀತಿಯಲ್ಲಿ ಬಂದ್ಬಿಟ್ಟು ನಾವು ಅನೇಕ ರೀತಿಯಲ್ಲಿ ಬಂದು ನಾವು ಪ್ರಯತ್ನಗಳು ಮಾಡ್ಕೊಂಡು ಬಂದಿದ್ದೀರಿ. ಬಟ್ ಎಲ್ಲಿ ಕೂಡ ನಮಗೆ ನ್ಯಾಯ ಸಿಗಲಿಲ್ಲ. ಬಟ್ ನೀವು ಬಂದ ಮೇಲೆ ನಮಗೆ ಒಂದು ಅವ್ರಿಗೆ ಬಡವರಿಗೆ 25 ಕುಟುಂಬದವ್ರಿಗೆ ಪೌರ ಕಾರ್ಮಿಕರಿಗೆ ಮನೆ ಸಿಗ್ತದೆ, ನಿವಾಸ ಸಿಗ್ತದೆ, ನ್ಯಾಯ ಸಿಗ್ತದೆ ಅಂತ ಒಂದು ನಂಬಿಕೆಯಿಂದ ಬಂದಿದ್ದೀರಿ ಸಾಹೇಬ್ರೆ. ಅದೇ ನಿಮ್ಮಲ್ಲಿ ಕೇಳ್ಬಾರಿ ನಿಮ್ಗೆ ಮನೆಗೆ ಚರ್ಚೆಗೆ ಬಂದಿರಿ ಸಾಹೇಬ್ರೆ. ಥ್ಯಾಂಕ್ ಯು ಸಾಹೇಬ್. ಹೆಸರೆಲ್ಲ ಬರ್ಸಿದ್ಯಲ್ಲ, ಓಕೆ. ನೆಕ್ಸ್ಟ್ ಯಾರಿದ್ರ? ಬನ್ನಿ. KS ರಾಜಣ್ಣ. ರಾಜಣ್ಣ ಅವ್ರು ಎಲ್ಲಿದ್ದಾರೆ? ದಯವಿಟ್ಟು ಕಬ್ಬನ್ ಪಾರ್ಕ್ ಬಗ್ಗೆ ಮತ್ತೆ ಬೆಂಗಳೂರಿನ ನಗರದ ಏನಾದರೂ ಸಮಸ್ಯೆ ಇದ್ರೆ ಅದ್ರ ಬಗ್ಗೆ ಜಾಸ್ತಿ ಬೇಡ ಬನ್ನಿ ಬಿಡಿ. ಒಂದು ಅವಕಾಶ ಈ ಸ್ಟ್ರಾಂಗ್ ಮುಖ್ಯಮಂತ್ರಿಗಳಿದ್ದಾರೆ.